ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಚಾನಲ್ ಸುರೇಶ್ ಅಸ್ಟ್ರೋವಿಷನ್. ನಾನು ನಿಮ್ಮ ಸುರೇಶ್ ಮಾತಾಡೋದು. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡೋ ಟಾಪಿಕ್ ಏನಂದ್ರೆ ಗುರು ಸಂಚಾರ 2026 ಮಿಥುನ ರಾಶಿಗೆ ಹೆಂಗಿರುತ್ತೆ ಅಂತ ನೋಡೋಣ. ಗುರು ಬಂದು ಇವಾಗ ನಿಮಗೆ ಮಿಥುನ್ ರಾಶಿಯಲ್ಲಿದ್ದಾರೆ. ಗುರು ಸಂಚಾರ ಬಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬಂದು 2/6/2026 ಅವರು ಸಂಚಾರ ಮಾಡ್ತಾರೆ. ಇವಾಗ ನಾವು ಮಿಥುನ್ ರಾಶಿಗೆ ಈ ಗುರು ಸಂಚಾರ ಹೆಂಗಿರುತ್ತೆ ನೋಡೋಣ. ಫಸ್ಟ್ ಗುರು ಬಂದು ಮಿಥುನ್ ರಾಶಿಗೆ ಎಷ್ಟನೇ ಅಧಿಪತಿ ಅಂತ ನೋಡೋಣ. ಸೊ ಗುರು ಬಂದು ಮಿಥುನ್ ರಾಶಿಗೆ ಬಂದು 7 ನಂತರ 10ನೇ ಅಧಿಪತಿ ಆಗ್ತಾರೆ. ಸೊ ಇವಾಗ ಗುರು ಬಂದು 7 ನಂತರ 10ನೇ ಅಧಿಪತಿ ಬಂದು 2ರಲ್ಲಿದ್ದಾರೆ. ಸೊ ಇವಾಗ 7ನೇ ಅಧಿಪತಿ 10ನೇ ಅಧಿಪತಿ ಬಂದು ಗುರು ಬಂದು ಇವಾಗ ಸಂಚಾರ ಮಾಡೋದು ಬಂದು ಕರ್ಕಟ ರಾಶಿಗೆ ಮಾಡಿದ್ರೆ 7ನೇ ಭಾವಕ್ಕೆ ಮಾಡ್ತಾರೆ. ಸೊ ಅವಾಗ 7ನೇ ಅಧಿಪತಿ 10ನೇ ಅಧಿಪತಿ ಬಂದು 2ರಲ್ಲಿ ತುಂಬಾ ಒಳ್ಳೇದು. ಸೊ ಏನಾಗತ್ತೆ ಅವಾಗ 2ನೇ ಭಾವ ಬಂದು ಕುಟುಂಬ ಸ್ಥಾನ, ಧನಸ್ಥಾನ, ಈ ಸ್ಥಾನಕ್ಕೆ ಬಂದು ಗುರು ಬರೋದ್ರಿಂದ ಆ ಸ್ಥಾನನೂ ಬೆಳೆಯುತ್ತೆ. ಯಾವತ್ತು ಗುರು ಬಂದು ಇರೋ ಸ್ಥಾನಕ್ಕಿಂತ ನೋಡೋ ಸ್ಥಾನ ಬಂದು ಇಲ್ಲ ದೃಷ್ಟಿ ಬೀಳೋ ಸ್ಥಾನ ಬಂದು ಯಾವತ್ತು ತುಂಬಾ ಒಳ್ಳೇದಾಗತ್ತೆ. ಇದು ಒಂದು 70% 70% ಆದ್ರೆ ಅದು 100% ತನಕ ಆಗತ್ತೆ. ದೃಷ್ಟಿ ನೋಡೋಕ್ ಬಂದು 100% ಆಗತ್ತೆ. ಸೊ ಇವಾಗ ಯಾವತ್ತೂ ಇಲ್ಲದೆ ಗುರು ಬಂದು 12 ವರ್ಷಕ್ಕೆ ಒಂದ್ಸತಿ ಗುರು ಬಂದು ಈ ತರ ನಿಮ್ಗೆ ಅವರ ಉಚ್ಚ ಸ್ಥಾನಕ್ಕೆ ಬಂದು ಗುರು ಬರ್ತಾರೆ. ಇವಾಗ ಕರ್ಕಟ ರಾಶಿಗೆ ಬಂದು ಗುರು ಬರೋದು ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಸೊ ಅವಾಗ ಏನಾಗತ್ತೆ ಮಿಥುನ್ ರಾಶಿಯ ಗುರು 2ರಲ್ಲಿ ಗುರು ಇರೋದ್ರಿಂದ ಅವ್ರಿಗೆ ಧನಸ್ಥಾನ ಬಂದು ಇವಾಗ ಚೆನ್ನಾಗಿದೆ. ಇವಾಗ ಬರೋ ಗುರು ಬಂದು ಅವ್ರಿಗೆ ಸಂಪಾದನೆಗೆ, ನಂತರ ಅವ್ರ ಕುಟುಂಬಕ್ಕೆ ಎಲ್ಲದಕ್ಕೂ ಮಾತಾಡೋ ರೀತಿಯಿಂದ ಎಲ್ಲದಕ್ಕೂ ಅವರು ಗುರು ಬೆನಿಫಿಟ್ ಮಾಡ್ತಾರೆ. ನಂತರ ಆ ಭಾವ ಚೆನ್ನಾಗಿರತ್ತೆ. ಸೊ 7ನೇ ಭಾವ ಅಂದ್ರೆ ಪಾರ್ಟ್ನರ್ಶಿಪ್ ಕೆಲಸ ಮಾಡೋದು, ಆಮೇಲೆ ನಂತರ ಮದುವೆ ನೋಡ್ತಾ ಇದ್ರೆ ಮದುವೆ ಯೋಗ ಆಗೋದು, ಇದಕ್ಕೆಲ್ಲ ಬಂದು ಗುರು ಇವಾಗ ಸಪೋರ್ಟ್ ಮಾಡ್ತಾರೆ. ನಂತರ ಗುರು ಬಂದು 10ನೇ ಅಧಿಪತಿ ಅವರೇ ಆಗಿರೋದ್ರಿಂದ ಸೊ 10ನೇ ಅಧಿಪತಿ ಕೆಲಸನ ಗುರು ಮಾಡ್ತಾರೆ. ಸೊ 10ನೇ ಅಧಿಪತಿ ಅಂದ್ರೆ ನಿಮ್ಗೆ ಕರ್ಮಸ್ಥಾನ, ನಂತರ ವ್ಯಾಪಾರ ಸ್ಥಾನ ಅಂತ ಕರೀತಾರೆ. ಸೊ ಏನಾಗತ್ತೆ ಕೆಲಸ ಮಾಡೋರಿಗೆ ಬಂದು ಸ್ವಲ್ಪ ಅನುಕೂಲ ಆಗ್ತಾ ಇರುತ್ತೆ ಇವಾಗ. ನಂತರ ಬಂದು ಕೆಲಸದಲ್ಲಿ ಬಂದು ಆಲ್ರೆಡಿ ಶನಿ ಹಳ್ಳಿ ಕೆಲಸ 10ನೇ ಭಾವದಲ್ಲಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ತೊಂದರೆ ಕೊಡ್ತಾ ಇರೋದು ಬಂದು ಕೂಡ ಇವಾಗ ನಿಮಗೆ ಆ ಒಂದು ಪ್ರಾಬ್ಲಮ್ ಇರೋದಿಲ್ಲ. ನಿಮಗೆ 10ನೇ ಭಾವ ಪ್ರಕಾರ ಬಂದು ಕೆಲಸ ರೀತಿಯು ಚೆನ್ನಾಗಿರತ್ತೆ. ವ್ಯಾಪಾರ ಮಾಡೋರಿಗೆ ವ್ಯಾಪಾರ ತುಂಬಾ ಚೆನ್ನಾಗಾಗತ್ತೆ ಈ ವರ್ಷ. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಚೆನ್ನಾಗಿರುತ್ತೆ ಮಿಥುನ್ ರಾಶಿಗೆ. ಸೊ ಇದು ಬಂದು ಭಾವಾಧಿಪತಿ ಪ್ರಕಾರ ನೋಡಿರೋದು. ಇವಾಗ ನಾವು ಗೋಚಾರ ಪ್ರಕಾರ ನೋಡೋಣ. ಗೋಚಾರ ಪ್ರಕಾರ ಅಂದ್ರೆ ಸಂಚಾರ, ಅದೇ ಗೋಚಾರ ಪ್ರಕಾರ. ಇವಾಗ ಮಿಥುನ್ ರಾಶಿ ಬಂದ್ರೆ ಯಾವಾಗ್ಲೂ ಗುರು ಬಂದು 2 ರಾಶಿಗೆ ಮೀನ್ಸ್ ಯಾವತ್ತು ಗುರು ಬಂದು ನಿಮಗೆ ಕೂತಿರೋ ಜಾಗಕ್ಕಿಂತ ನೋಡೋ ಜಾಗಕ್ಕೆ ಬಹಳ ಅಧಿಕ ಮೀನ್ಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗತ್ತೆ ಅಂದ್ರೆ ಇವಾಗ ಗುರು ಬಂದು ಎಲ್ಲಾ ಗ್ರಹ ಬಂದು ಅವ್ರಿರೋ ಮನೆಗಿಂತ 7ನೇ ಮನೆ ನೋಡ್ತಾರೆ. ಸೊ ಗುರು ನಂತರ ಕುಜ ಶನಿ ಮಾತ್ರನೇ ವಿಶೇಷವಾದ ದೃಷ್ಟಿ ಅವ್ರಿಗೆ ಇರತ್ತೆ. ವಿಶೇಷವಾದ ದೃಷ್ಟಿ ಏನಂದ್ರೆ 5, 9 ಆಲ್ರೆಡಿ 7ನೇ ಮನೆ ಅವ್ರು ನೋಡ್ತಾರೆ. ಸೊ ಅದು ಬಿಟ್ರೆ ನೆಕ್ಸ್ಟ್ 5, 9 ಅಡಿಷನಲ್ ದೃಷ್ಟಿ ಅದು. ಓಕೆನಾ, ಅದು ಬಂದು ವಿಶೇಷ ದೃಷ್ಟಿ ಅಂತ ಕರೀತಾರೆ. ಆ ದೃಷ್ಟಿ ಇರತ್ತೆ. ಸೊ ಅದ್ರ ಪ್ರಕಾರ ಬಂದು ಇಲ್ಲಿರೋ ಗುರುಗ್ ಬಂದು 1 ನಂತರ 5 7ನೇ ದೃಷ್ಟಿಯಾಗಿ 8ನೇ ಮನೆ ನೋಡ್ಬಿಡ್ತಾರೆ. ನಂತರ 9ನೇ ದೃಷ್ಟಿಯಾಗಿ 10ನೇ ಮನೆ ನೋಡ್ಬಿಡ್ತಾರೆ. ಜಸ್ಟ್ ನಾ ಹೇಳಿದೆ ಇವಾಗ 2ರಲ್ಲಿ ಕೂತಿರೋ ಗುರು ಬಂದು ಒಂದು ಯೋಗ ಕೊಡುತ್ತೆ ಅಂತ. ಹೌದು ಕೊಡುತ್ತೆ. ಬಟ್ ಇವಾಗ ಈ ದೃಷ್ಟಿಲಿ ನೋಡಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ದೃಷ್ಟಿ ಪ್ರಕಾರ ಬಂದು 5ನೇ ದೃಷ್ಟಿಯಾಗಿ 6ನೇ ಮನೆ ನೋಡ್ತಾರೆ. ಸೊ 6ನೇ ಮನೆ ನೋಡುವಾಗ ಋಣ ಶತ್ರು ಸ್ಥಾನ ಅಂತ ಕರೀತಾರೆ. ಋಣ ರೋಗ ರತ್ತು ಶತ್ರು ಸ್ಥಾನ ಅಂತ ಕರೀತಾರೆ. ಈ ಸ್ಥಾನ ನೋಡುವುದರಿಂದ ಏನಾಗತ್ತೆ ಗುರು ಇವಾಗ ಏನಾಗತ್ತೆ ಆ ಸ್ಥಾನ ಬಂದು ಪವರ್ ಆಗತ್ತೆ. ಕೇಳ್ಬೋದು ಏನ್ರಿ ಸರ್ ಪವರ್ ಆಗತ್ತೆ ಹೇಳ್ತೀರಾ ಅಂತ. ಏನಾಗತ್ತೆ ಆ ದೃಷ್ಟಿ ನೋಡುವಾಗ ಆ ದೃಷ್ಟಿ ಸಂಬಂಧಪಟ್ಟವಾರ ಏನೋ ಪ್ರಾಬ್ಲಮ್ ಇದ್ರೆ ಅದ್ರ ರೆಕ್ಟಿಫೈ ಕಾಣತ್ತೆ ನಿಮಗೆ. ಇವಾಗ ನಿಮ್ಗೆ ದೃಷ್ಟಿ ಅಂದ್ರೆ ಹೆಂಗ್ ಹೇಳ್ತೀನಿ ನೋಡ್ರಿ. ಇವಾಗ ಎಕ್ಸಾಂಪಲ್ಗೆ ನಿಮ್ಗೆ ಯಾರ ವೈರಿ ಇದ್ದಂತ ತಿಳ್ಕೊಳ್ರಿ, ಅವ್ರು ನಿಮ್ಗೆ ಗೊತ್ತಿರಲ್ಲ. ಇವಾಗ ಈ ಗುರು ನೋಡೋದ್ರಿಂದ ಆ ವ್ಯಕ್ತಿ ನಿಮ್ಗೆ ಗೊತ್ತಾಗ್ತಾರೆ ಇವರೇ ನಮ್ ವೈರಿ ಅಂತ. ಫ್ರೆಂಡ್ ಆಗಿ ಇದಿರ್ತಾರೆ. ಓಕೆನಾ, ನಂತರ ಅವರು ಮಾಡೋ ಕೆಲಸ ನಮ್ಗೆ ಗೊತ್ತಾಗಲ್ಲ. ಇವಾಗ ಇರೋ ಗುರು ಬಂದು ಅಲ್ಲಿ ನೋಡೋದ್ರಿಂದ 6ನೇ ಭಾವನ ತೋರ್ಸತ್ತೆ. ಅದು ನಮ್ಗೆ ಬೇಗ ತೋರ್ಸತ್ತೆ. ಬೇರೆ ಗ್ರಹ ನೋಡೋಕ್ಕೂ ಈ ಗ್ರಹ ನೋಡೋಕ್ಕೂ ವ್ಯತ್ಯಾಸ ಇದೆ. ಗುರು ಬೆಳ್ಸತ್ತೆ ಅಂತ ಬಂದು ಬೆಳ್ಸೋದು
ಒಂದು ಒಳ್ಳೆ ರೀತಿಯಲ್ಲಿ ಬೀಳ್ಸುತ್ತೆ, ನಮ್ಗೆ ಯೂಸ್ಫುಲ್ ಆಗಿರೋ ತರ ಬೀಳ್ಸುತ್ತೆ. ಎಕ್ಸಾಂಪಲ್ಗೆ ಏನೋ ಸಾಲ ಮಾಡಿದೀರಾ, ಆ ಸಾಲ ಕಟ್ತಾ ಇದ್ದೀರಾ, ಆ ಸಾಲ ತೀರ್ತಾ ಇಲ್ಲ ಅಂತ ತಿಳ್ಕೊಳ್ರಿ, ಈ ಗುರು ನೋಡುವಾಗ ಏನಾಗತ್ತೆ, ಆ ಸಾಲ ತೀರ್ಸಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಕ್ಕೆ ಐಡಿಯಾ ತೋರಿಸುತ್ತೆ ನಿಮ್ಗೆ. ಸೊ 6ನೇ ಭಾವ ನೋಡಿದ್ರೆ ಅದು ಕೆಟ್ಟದಂತ ಬರೋ ಲೆಕ್ಕಕ್ಕಿಲ್ಲ. ಆ ಒಂದು ಕೆಟ್ಟ ಭಾವನ ಬಂದು ಹೆಂಗ್ ಕನ್ವರ್ಟ್ ಮಾಡ್ಕೋಬಹುದು ಒಳ್ಳೆ ಭಾವಾಗ ಅಂತ ನಿಮ್ಗೆ ಗುರು ಬಂದು ತೋರಿಸ್ತಾರೆ. ಸೊ ಈ ಟೈಮಲ್ಲಿ ಬಂದು ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದು, ಇಲ್ಲ ಬೇರೆ ಏನಾದ್ರು ನಾ ಸಾಲ ಮಾಡಿ ನಾ ಮಾಡ್ತೀನಿ ಅಂತ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ. ಕಾರಣ ಯಾಕೆಂದ್ರೆ ಗುರು ಅಲ್ಲಿ ನೋಡುವಾಗ ಅದು ಮಾಡ್ಸುತ್ತೆ, ಬಟ್ ಅದು ಒಳ್ಳೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಸೊ ಅದರಿಂದ ಈ ಒಂದು 6ನೇ ಮಾತ್ರ ಸ್ವಲ್ಪ ಖರ್ಚು ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ, ಓಕೆನಾ. ಅದು ಇರೋ ಖರ್ಚನ್ನ ಆಲ್ರೆಡಿ ಇರತ್ತಲ್ಲ ಅದನ್ನ ತೀರ್ಸ್ರಿ. ಇವಾಗ ಆಲ್ರೆಡಿ ಇರೋ ಸಾಲನ ತೀರ್ಸಕ್ ನೋಡ್ರಿ, ಅದು ಬೆಸ್ಟ್. ಹೊಸ ಸಾಲ ಮಾಡಿಸ್ಕೋಬೇಡ್ರಿ, ಓಕೆನಾ. ಜಾಸ್ತಿ ನೆಗೆಟಿವ್ ಆಗೋ ಇಲ್ಲ ಒಂಥರ ರ್ಯಾಶ್ ಆಗ ಮಾತಾಡಕ್ ಹೋಗ್ಬೇಡ್ರಿ ಈ ವರ್ಷ, ಓಕೆನಾ. ನಂತರ 7ನೇ ದೃಷ್ಟಿಯಾಗಿ 8ನೇ ಮನೆ ನೋಡ್ತಾರೆ. ಸೊ 8ನೇ ಮನೆ ನೋಡಿದ್ರೆ ನಿಮ್ಗೆ ತುಂಬಾ ಕಷ್ಟ ಅನಿಸ್ತಾ ಇರುತ್ತೆ, ಓಕೆನಾ. ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದ್ದಿರ್ಬೋದು, ಓಕೆನಾ. ಹೋದ್ ವರ್ಷ ನಿಮಗೆ ಆ ಪ್ರಾಬ್ಲಮ್ ಕೊಟ್ಟಿರುತ್ತೆ, ಯಾಕಂದ್ರೆ ಜನ್ಮ ಗುರು ಇರೋದ್ರಿಂದ ಏನಾಗಿರತ್ತಂದ್ರೆ ನಿಮಗೆ ಭಯಂಕರ ಅನ್ಕೊಳ್ಳೋದು ಯಾವ್ದು ಆಗೋದಿಲ್ಲ, ತುಂಬಾ ಕಷ್ಟ ಆಗ್ತಾ ಇರುತ್ತೆ, ಏನೋ ಒಂದು ಡಿಪ್ರೆಷನ್ ಇರ್ತೀರಾ ಇರುತ್ತೆ ನಿಮ್ಮ ಹತ್ರ ಯಾವ್ದೋ ಒಂದು ವಸ್ತು ಇದ್ರೂ ಕೂಡ ಆ ವಸ್ತುನ ಇಟ್ಕೊಂಡ್ಬಿಟ್ಟು ನೀವು ಏನು ಸಂತೋಷ ಪಡಕ್ಕಾಗಲ್ಲ. ಕಾರಣ ಯಾಕಂದ್ರೆ ನೀವು ತರಿಸಿರ್ತೀರ ಅದನ್ನ ವಸ್ತುನ, ಬಟ್ ಆಮೇಲೆ ನೋಡಿದ್ರೆ ಯಾಕಪ್ಪ ತರ್ಸ್ಕೊಂಡೆ ಅಂತ ಒಂಥರ ಅನ್ಸ್ಕೊಂಡ್ಬಿಟ್ಟು ನೀವೇ ಡಿಪ್ರೆಷನ್ ಹೊಟ್ಟಿರ್ತೀರ. ಬಟ್ ನೀವು ಇಷ್ಟಪಟ್ಟು ತಗೊಂಡಿರ್ತೀರಾ, ಬಟ್ ಆಮೇಲೆ ಅದು ಯೂಸ್ ಮಾಡಕ್ಕಾಗಲ್ಲ, ಯೂಸ್ ಮಾಡದೆ ನಂಗೆ ಸೈಲೆಂಟ್ ಆಗ್ಬಿಟ್ಟಿರ್ತೀರ. ಕಾರಣ ಯಾಕಂದ್ರೆ ಡಿಪ್ರೆಷನ್ ಸ್ಟೇಟ್ ಹೊಟ್ಟೋಗಿರ್ತೀರ. ಇವಾಗ ಗುರು ಚೇಂಜ್ ಆಗೋದು ಬಂದು ನಿಮ್ಗೆ ಒಳ್ಳೆ ಸ್ಥಾನ. ಸೊ ಅವಾಗ ಏನಾಗುತ್ತೆ, ಡಿಪ್ರೆಷನ್ ಆಚೆ ಬಂದ್ಬಿಟ್ರೆ 8ನೇ ಭಾವದಿಂದ ಏನಾಗುತ್ತೆ, ನೀವು ಆ ಡಿಪ್ರೆಷನ್ ಸ್ಟೇಟಸ್ ಮಿಸ್ಟೇಕ್ ಮಾಡಿರ್ತೀರ, ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಇಲ್ಲ ಬೇರೆ ಏನು ನೆಂಟರು ಸರಿ ಫ್ರೆಂಡ್ಸ್ ಸರಿ ಜಗಳ ಮಾಡ್ಕೊಂಡಿರ್ಬೋದು, ಇಲ್ಲ ಅವ್ರ ಹತ್ರ ಮಾತು ಕರೆಕ್ಟ್ ಆಗಿ ಇದ್ದಿರಲ್ಲ. ಇದೆಲ್ಲ ಬಂದು ಈ ವರ್ಷ ಬಂದು ನಿಮ್ಗೆ ಅದರಿಂದ ಪಾರಾಗಿ ಬರ್ತೀರಾ. ಮೀನ್ಸ್ ತಿರ್ಗಾ ಅವ್ರ ಹತ್ರ ಮಾತಾಡೋ ರೀತಿ ಮಾತಾಡ್ಬೋದು, ತಿರ್ಗಾ ಫ್ರೆಂಡ್ಶಿಪ್ ತಿರ್ಗಾ ರಿನ್ಯೂ ಮಾಡ್ಕೊಳ್ಳೋ ತರ ಮಾಡ್ಕೋಬಹುದು. ಈ ತರ ಬಂದು ನೀವು ಅವ್ರ ಹತ್ರ ಮಾತಾಡ್ತೀರಾ, ಓಕೆನಾ. ಸೊ 8ನೇ ಭಾವ ನೋಡೋದ್ರಿಂದ ನಿಮ್ಗೆ ಯಾವ್ದು ಕಷ್ಟ ಅಂತ ಅನ್ಸತ್ತೋ ಆ ಕಷ್ಟ ಇರೋ ವಿಷಯನ ಈ ಗುರು ನೋಡೋದ್ರಿಂದ ನಿಮ್ಗೆ ಅದು ಕಷ್ಟ ಅಂತ ಇವಾಗ ಅನ್ಸಲ್ಲ, ಮಾಡ್ತೀರಾ ಕೆಲಸ, ಕಷ್ಟ ಬೀಳ್ತೀರಾ. ಮೀನ್ಸ್ ಒಂದು 2 ಅವರ್ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ನೀವು ಇನ್ನೊಂದು 1 ಎಕ್ಸ್ಟ್ರಾ ಕೆಲಸ ಮಾಡಕ್ಕೆ ನಿಮ್ಗೆ ಆಸಕ್ತಿ ಈ ಗುರು ಕೊಡತ್ತೆ. ಸೊ ಗುರು ನೋಡೋದು ಎಲ್ಲಾ ಭಾವಗಳು ಒಳ್ಳೇದೇ, ಬಟ್ ಅದ್ರಲ್ಲಿ ಏನಂದ್ರೆ ನಿಮ್ಗೆ ಕೆಟ್ಟ ಭಾವ ಇದ್ರು ಕೂಡ ಅದ್ರಲ್ಲಿ ಕೆಟ್ಟದನ್ನ ಕಡಿಮೆ ಮಾಡ್ಕೊಂಡು ಒಳ್ಳೆ ಸ್ವಲ್ಪ ಕೊಡತ್ತೆ. ಬಟ್ ಆ ಭಾವನ ಪೂರ್ತಿ ನಲಿಫೈ ಮಾಡಲ್ಲ, ಬಟ್ ಆ ಭಾವನ ಬೆಳ್ಸತ್ತೆ, ಒಳ್ಳೆ ರೀತಿಯಾಗಿ ಬೆಳ್ಸುತ್ತೆ. ಬಟ್ ಆ ಕೆಟ್ಟದ್ದು ಇದ್ದೇ ಇದ್ರು ಕೂಡ ಒಳ್ಳೆ ಭಾವನ ಬೆಳೆಸುವಾಗ ಸ್ವಲ್ಪ ನಿಮಗೆ ಆ ಕೆಟ್ಟದು ಇರುತ್ತೆ, ಬಟ್ ಇದ್ರೂ ಕಂಪೇರ್ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅದು ಇದ್ರೂ ಕೂಡ ಏನ್ ಪ್ರಾಬ್ಲಮ್ ಇಲ್ಲ. ಗುರು ನೋಡೋದ್ರಿಂದ ನಿಮ್ಗೆ ಅದು ಒಳ್ಳೆ ರೀತಿಯಾಗಿ ಇರತ್ತೆ, ಇವತ್ತು ಕೆಟ್ಟ ರೀತಿಯಾಗಿ ಇರಕ್ ಚಾನ್ಸ್ ಇರಲ್ಲ, ಓಕೆನಾ. ನಂತರ ನಿಮಗೆ 10ನೇ ಭಾವನ ಬಂದು 9ನೇ ದೃಷ್ಟಿಯಾಗಿ ನೋಡ್ಬಿಡ್ತಾರೆ. ಸೊ ಅವಾಗ ಏನಾಗತ್ತೆ, ಆಲ್ಮೋಸ್ಟ್ ನಾನು ಹೇಳಿದ 2ನೇ ಭಾವದಲ್ಲಿ ಬಂದು ಗುರು ಕೂತಿರೋದ್ರಿಂದ ನಿಮಗೆ ಕೆಲಸ ರೀತಿ ಚೆನ್ನಾಗಿರತ್ತೆ, ವ್ಯಾಪಾರ ಮಾಡೋ ತರ ಇರೋರಿಗೆ ವ್ಯಾಪಾರ ಆಗತ್ತೆ. ಈ ಹೋದ ವರ್ಷಕ್ಕಿಂತ ಈ ವರ್ಷ ಕಂಪೇರ್ ಮಾಡಿದ್ರೆ ವ್ಯಾಪಾರ ಚೆನ್ನಾಗಾಗತ್ತೆ. ನೀವು ಅನ್ಕೊಳ್ಳೋದೆಲ್ಲ ಮಾಡ್ತೀರಾ, ಬಟ್ ಏನ್ ಗೊತ್ತಾ, ಇದು ಬರತ್ತೆ ನಿಮ್ಗೆ, ಅಮೌಂಟು ಬರುತ್ತೆ. ನೀವು ಉದ್ಯೋಗ ಮಾಡ್ತಾ ಇದ್ರೆ ಉದ್ಯೋಗ ಪ್ರಮೋಷನ್ ಸಿಗ್ಬೋದು, ಇಲ್ಲ ಇನ್ಕ್ರಿಮೆಂಟ್ ಸಿಗ್ಬೋದು. ಯಾಕಂದ್ರೆ 2-10 ಸಂಬಂಧ ಪಡೆದ್ರಿಂದ ಇದೇನಾಗತ್ತೆ, ನಿಮ್ಗೆ ಎಲ್ಲ ಸಿಗತ್ತೆ. ನಿಮಗೆ 10ನೇ ಭಾವ ನೋಡ್ತಾರೆ, ಅವಾಗ ಅಲ್ಲಿ ಶನಿ ನೋಡ್ಬಿಡ್ತಾರೆ. ಅವಾಗ ಏನಾಗತ್ತೆ, ನಿಮ್ಮಲ್ಲಿ ಕೆಲಸದಲ್ಲೂ ಸರಿ ನಿಮಗೆ ವ್ಯಾಪಾರದಲ್ಲಿ ಶನಿ ಸ್ವಲ್ಪ ಡಿಲೇ ಕೊಟ್ಟಿರ್ತಾರಲ್ಲ ಅದು ಕಡಿಮೆ ಮಾಡ್ತಾರೆ ಈ ಗುರು ನೋಡೋದ್ರಿಂದ ಶನಿನ. ಅವಾಗ ಏನಾಗತ್ತೆ, ಸ್ವಲ್ಪ ನಿಮ್ಗೆ ಅದು ಯಾವುದು ಏನು ವ್ಯಾಪಾರ ರೀತಿಯೂ ಸರಿ ಉದ್ಯೋಗ ರೀತಿಯೂ ಸರಿ ನಿಮಗೆ ಸ್ವಲ್ಪ ನೆಗೆಟಿವ್ ಏನಿತ್ತು ಅದು ಸ್ವಲ್ಪ ಕಡಿಮೆ ಆಗತ್ತೆ. ಕಾರಣ ಯಾಕೆಂದ್ರೆ ಗುರು ಶನಿ ನೋಡೋದ್ರಿಂದ ಶನಿಯಿಂದ ಬರೋ ಎಫೆಕ್ಟ್ ನ ಸ್ವಲ್ಪ ಕಡಿಮೆ ಮಾಡಿಸುತ್ತೆ. ಸೊ ಅವಾಗ ಏನಾಗತ್ತೆ, ಈ ವರ್ಷ ತುಂಬಾ ಚೆನ್ನಾಗಿರತ್ತೆ ನಿಮಗೆ. ಸೊ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಂತರ ಇನ್ನೊಂದು ಮೀನ್ ಅರ್ಥ ಮಾಡ್ಕೊಳ್ರಿ, 10ನೇ ಭಾವ ಬಂದು ಶನಿಯಲ್ಲಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು, ಏನೋ ಪ್ರತಿಯೊಂದು ವಿಷಯ ಡಿಲೇ ಆಗ್ಬೋದು. ಡಿಲೇ ಆಗೋ ಬೇಜಾರು ಪಡ್ಲೇಬೇಡ್ರಿ, ನಿಮ್ಗೆ 100% ಚೆನ್ನಾಗಿದೆ. ಸೊ ಚೆನ್ನಾಗಿ ಆಗುತ್ತೆ. ಇನ್ನೊಂದು, ಇದರಿಂದ ಸಂಪಾದನೆ ಮಾಡ್ತೀರಾ ಚೆನ್ನಾಗಿ. ಹೇಳಕ್ ಹೋದ್ರೆ ಹೋದ್ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಬಂದು ಸಂಪಾದನೆ ಚೆನ್ನಾಗಿ ಮಾಡ್ತೀರಾ. ನಂತರ ಉಳಿತಾಯ ಮಾಡ್ತೀರಾ, ಬಟ್ ಉಳಿತಾಯ ಮಾಡೋ ಅಷ್ಟಕ್ಕೂ ನೀವು ಚೆಕ್ ಮಾಡ್ಕೊಳ್ರಿ, ಹಳೆಯ ಸಾಲ ಇದ್ರೆ ಆ ಸಾಲ ತೀರ್ಸ್ಬಿಡ್ರಿ. ನಂತರ ಹೊಸ ಸಾಲ ಮಾಡಿಸ್ಕೋಬೇಡ್ರಿ. ಇನ್ನೊಂದು, ಏನೇ ವಿಷಯ ಮಾಡ್ರು ಕೂಡ ಅದಕ್ಕೊಂದ್ 2 ಸತಿ ಥಿಂಕ್ ಮಾಡ್ಕೊಂಡು ಮಾಡ್ರಿ. ಯಾಕಂದ್ರೆ 8ನೇ ಭಾವ ಸಂಬಂಧ ಪಡೋದ್ರಿಂದ ಟಕ್ ಅಂತ ಯಾವುದು ಪರ್ಚೇಸ್ ಮಾಡ್ಬೇಡ್ರಿ. ಪರ್ಚೇಸ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 10 ದಿವಸ 15 ದಿವಸ ಬಿಟ್ಟು ಪರ್ಚೇಸ್ ಮಾಡೋ ತರ ನೋಡ್ಕೊಳ್ರಿ. ವಸ್ತುನ ಪರ್ಚೇಸ್ ಮಾಡೋ ತರ ಇದ್ರೆ ಆಗತ್ತೆ, ಓಕೆನಾ. ಸೊ ಏನ್ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ನಂತರ ಇದ್ರಲ್ಲಿ ಬಂದು ನಿಮಗೆ 30% ಮಾತ್ರನೇ ಈ ಗೋಚಾರ ಕೆಲಸ ಮಾಡತ್ತೆ. 70% ಬಂದು ನಿಮಗೆ ನಿಮ್ಮ ದಶಾಭುಕ್ತಿ ಇದೆಯಲ್ಲ, ಜಾತಕ ಪ್ರಕಾರ ದಶಾಭುಕ್ತಿ ಅದೇ ಸಪೋರ್ಟ್ ಮಾಡತ್ತೆ. ಸೊ ಅದರಿಂದ ನೀವು ಅದನ್ನು ಕನ್ಸಿಡರ್ ಮಾಡಬೇಕು, ಇದನ್ನು ಕನ್ಸಿಡರ್ ಮಾಡ್ಕೊಂಡೆ ತಗೋಬೇಕು. ಅಲ್ಲಿ ಏನೋ ಚೆನ್ನಾಗಿಲ್ಲ, ಇಲ್ಲಿ ಚೆನ್ನಾಗಿದ್ರೆ ಓಕೆ, ನಿಮ್ಗೆ ಒಂದು 30% ಚೆನ್ನಾಗಿದೆ, 30% ನಿಮ್ಗೆ ಮುಂದೆ ಹೋಗ್ತೀರಾ, ಏನ್ ಪ್ರಾಬ್ಲಮ್ ಇಲ್ಲ. ಸಪೋಸ್ ಇಲ್ಲೂ ಪ್ರಾಬ್ಲಮ್ ಇದೆ, ಅಲ್ಲೂ ಪ್ರಾಬ್ಲಮ್ ಇದ್ರೆ ಅವಾಗ ಒಂದು ಅರ್ಥ ಮಾಡ್ಕೊಳ್ರಿ. ಇದು ನೋಡೋದು ಟ್ರೆಡಿಷನಲ್ ಮೆಥಡ್, ಓಕೆನಾ. ಭೃಗುನಂದಿ ನಾಡಿ ಮುಖಾಂತರ ಬಂದು
ಅದರಲ್ಲಿ ಏನಂದ್ರೆ ಅದರಲ್ಲಿ 1, 5, 9ರಲ್ಲಿ ಗ್ರಹ ಇದ್ರೆ ಗುರು ಕೂತಿರೋ ಜಾಗದಿಂದ 1, 5, 9ರಲ್ಲಿ ಗ್ರಹ ಇದ್ರೆ ಆ ಗ್ರಹ ಕಾರತ್ವ ಕೊಟ್ಬಿಡುತ್ತೆ. ಎಕ್ಸಾಂಪಲ್ಗೆ ಈಗ ರಿಷಭ ರಾಶಿಯಲ್ಲಿ ಬಂದು 3 ಗ್ರಹ ಇದೆ. ಏನು ಸೂರ್ಯ ಇದ್ದಾರೆ, ನಂತರ ಕುಜ ಇದ್ದಾರೆ, ಶುಕ್ರ ಇದಾನೆ. ಈ 3 ಕಾರತ್ವ ಪ್ರಕಾರ ಬಂದು ಆ ಫಲ ಗುರು ಕೊಟ್ಬಿಡ್ತಾರೆ. ಸೊ ಆ ತರ ನಿಮ್ಗೆ ಅಲ್ಲಿಲ್ಲಾದ್ರೂ ಸರಿ, ಇಲ್ಲಿದ್ರಲ್ಲಿಲ್ಲಾದ್ರೂ ಸರಿ, ನಿಮ್ಗೆ ಖಂಡಿತವಾಗಿ ಕಟಾಯವಾಗಿ ನಿಮ್ಗೆ ಅಲ್ಲೂ ಸರಿ ದಶಾಭುಕ್ತಿ ಇಲ್ಲ, ಗೋಚಾರ ಅಷ್ಟು ಮಟ್ಟಕ್ಕಿಲ್ಲ ಅಂದ್ರೂ ಕೂಡ ನಿಮಗೆ ಈ ಭೃಗುನಂದಿ ನಾಡಿ ಪ್ರಕಾರ ನಿಮಗೆ ಗ್ರಹ ಇದ್ರೆ ಖಂಡಿತ ಕೊಟ್ಟೇ ಕೊಡತ್ತೆ. ದಶಾಭುಕ್ತಿ ಇದ್ರೂ ಕೂಡ ಖಂಡಿತ ಕೊಡೋ ವಿಷಯ ಕೊಟ್ಟೇ ಕೊಡತ್ತೆ. ಓಕೆನಾ? ಸೊ ಅದರಿಂದ ನೆಕ್ಸ್ಟ್ ನಾನು ವಿಡಿಯೋ ಬಂದು ನಿಮಗೆ ಈ ಸೀರೀಸ್ ಮುಗ್ದಾದ್ಮೇಲೆ ನಿಮ್ಗೆ ಯಾವುದು ಪೂರ್ತಿ ಗುರು ಸಂಚಾರ ವಿಡಿಯೋ ಆದ್ಮೇಲೆ ನಾನು ಭೃಗುನಂದಿ ನಾಡಿ ಮುಖಾಂತರ ಒಂದು 4-5 ಚಾರ್ಟ್ ಹಾಕ್ಬಿಟ್ಟು ನಿಮಗೆ ಆ ಜಾಗದಲ್ಲಿ ಯಾವ ಗ್ರಹ ಗೊತ್ತಿದ್ರೆ ಏನೇನು ಫಲ ಕೊಡತ್ತೆ ಅಂತ ಅದೊಂದು ವಿಡಿಯೋ ಹಾಕ್ತೀನಿ. ಓಕೆನಾ? ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮರಿದೇ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಅವಾಗಲೇ ನಾವು ಹಾಕೋ ಎಲ್ಲ ವಿಡಿಯೋ ಬಂದು ನಿಮ್ಗೆ ತಲುಪತ್ತೆ. ನಂತರ ಇವಾಗ ನಾನು ಮಾತಾಡೋ ರೀತಿಯಲ್ಲಿ ಬಂದು ಏನೋ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕು, ಅಥವಾ ನಾನು ಮಾತಾಡೋ ರೀತಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರು ಕೆಳಗಡೆ ಇರೋ ಕಮೆಂಟ್ ಸೆಕ್ಷನ್ ಬಂದು ಕಮೆಂಟ್ ಹಾಕ್ರಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡುವಾಗ ಅದನ್ನ ಆಲ್ಟ್ರೋ ಇಲ್ಲ ಚೇಂಜ್ ಮಾಡ್ಕೊಂಡು ಸ್ವಲ್ಪ ತಿದ್ಕೊಂತೀನಿ. ಓಕೆನಾ? ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.